Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಇನ್ನು ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ಎರಡನೇ ಹಂತದ ಮತ ಯುದ್ಧಕ್ಕಾಗಿ ಘಟಾನುಘಟಿ ನಾಯಕರು ಕಣಕ್ಕಿಳಿದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಒಂದೇ ದಿನ 4 ಸಮಾವೇಶಗಳಲ್ಲಿ ಭಾಗಿಯಾಗಿ ಮತಯಾಚಿಸಿದ್ದಾರೆ. ತಮ್ಮ ಭಾಷಣದುದ್ದಕ್ಕೂ ರಾಜ್ಯ ಕಾಂಗ್ರೆಸ್ ಹಾಗೆ ರಾಹುಲ್ ಗಾಂಧಿ ಮೇಲೆ ಮಾತಿನ ಪ್ರಹಾರ ನಡೆಸಿದ್ದಾರೆ. ಮೋದಿ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ತಿರುಗೇಟು ಕೊಡೋ ಪ್ರಯತ್ನ ಪಟ್ಟಿದ್ದಾರೆ. वो चुनाव अगर जीत गए तो पूरे देश का एक्सरे करेंगे. ಈ ದೇಶದ ಪ್ರಧಾನಮಂತ್ರಿಗಳು ಇಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರಲ್ಲ. छत्रपति शिवाजी महाराज, चित्तूर की रानी चिन्नम्मा जैसे महान व्यक्तित्व का अपमान किया है. ಇದು ಅತ್ಯಂತ ಕೆಟ್ಟ ಸುಳ್ಳು ಅಲ್ಲ. ಮತಬೇಟೆ. ಲೋಕಸಭಾ ಚುನಾವಣೆಯ ಎರಡನೇ ಹಂತದ ಮತಯುದ್ಧ ಕಣದಲ್ಲಿ ಮಾತಿನ ಬಾಣಗಳು ಮತ್ತಷ್ಟು ಬಿರುಸುಗೊಂಡಿವೆ. ಎರಡನೇ ಹಂತದ ಮತದಾನ ನಡೆಯಲಿರೋ 8 ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ ಬೆಳಗಾವಿ, ಶಿರಸಿ, ದಾವಣಗೆರೆ ಹಾಗೂ ರಾಹುಲ್ ಗಾಂಧಿ ವಿರುದ್ಧ ಸರಣಿ ವಾಗ್ದಾಳಿ ಮಾಡಿದ್ರು. ಹುಬ್ಬಳ್ಳಿ ವಿದ್ಯಾರ್ಥಿನಿ ನೇಹಾ ಹತ್ಯೆ, ಬೆಂಗಳೂರು ಕೆಫೆ ಬಾಂಬ್ ಸ್ಫೋಟ, ಪಿತ್ರಾರ್ಜಿತ ಆಸ್ತಿ ತೆರಿಗೆಯೇ ಪ್ರಧಾನಿ ಮೋದಿ ಭಾಷಣದ ಮೈನ್ ಹೈಲೈಟ್ಸ್ ಆಗಿತ್ತು. ಇಂದು ಬೆಳಗ್ಗೆ ಬೆಳಗಾವಿಯಲ್ಲಿ ಮತಬೇಟೆ ಆರಂಭಿಸಿದ ಪ್ರಧಾನಿ ಮೋದಿ ಕಾಂಗ್ರೆಸ್ನ ತುಷ್ಟೀಕರಣದಿಂದಾಗಿ ಕೆಫೆ ಬಾಂಬ್ ಸ್ಫೋಟವನ್ನು ಆರಂಭಿಸಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ನಿಮ್ಮ ಮಾಂಗಲ್ಯ ಸರವನ್ನು ಹುಡುಕಿಕೊಂಡು ಬರ್ತಾರೆ ಅಂತ ವಾಗ್ದಾಳಿ ಮಾಡಿದ್ದಾರೆ. ಮೋದಿಯ ಈ ಮಾತಿಗೆ ತಿರುಗೇಟು ಕೊಟ್ಟ ಸಿದ್ದರಾಮಯ್ಯ ಪ್ರಧಾನಿ ನರೇಂದ್ರ ಮೋದಿ ಸುಳ್ಳು ಹೇಳ್ತಿದ್ದಾರೆ. ಪ್ರಧಾನಿ ಎಲ್ಲೆಡೆ ಕೋಮುವಾದ ಪ್ರಸ್ತಾಪಿಸುತ್ತಿದ್ದಾರೆ. ಮುಸ್ಲಿಂ ಬಳೆ ದಾಳಿ ವಿಚಾರ ಮಾತ್ರ ಹೇಳ್ತಾರೆ ಅಂತ ಹೇಳಿದ್ರು. के लॉकर का एक्सरे किया जाएगा. आपकी जमीन कितनी है एक्सरे होगा. आपके पास गाड़ी कितनी है, स्कूटर कितने हैं, साइकिल कितनी है, इसका एक्सरे होगा. महिलाओं के पास स्त्री धन कितना है, गहने कितने हैं. Come my love, please don't say no baby. Come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. सोना कितना है, मंगलसूत्र कहाँ पड़ा है, इसका एक्सरे किया जाएगा. ಈ ದೇಶದ ಪ್ರಧಾನಮಂತ್ರಿಗಳು ಕೋಮುವಾದದ ಸಿದ್ಧಾಂತವನ್ನ ಎಲ್ಲ ಕಡೆ ಪ್ರಸ್ತಾಪ ಮಾಡ್ತಾ ಇರ್ತಕ್ಕಂಥದ್ದು. ಕೋಮುವಾದದ ಸಿದ್ಧಾಂತವನ್ನು ಎಲ್ಲ ಕಡೆ ಪ್ರಸ್ತಾಪ ಮಾಡ್ತಕ್ಕಂಥದ್ದು. ಮುಸಲ್ಮಾನರು ತಾಳಿ ಬಳೆ ಇಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರಲ್ಲ, ಇವರು ಪ್ರಧಾನಮಂತ್ರಿ ಸ್ಥಾನಕ್ಕೆ ಅಗೌರವವನ್ನು ತರ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ. ಇದೇ ವೇಳೆ ಬೆಳಗಾವಿಯಲ್ಲಿ ನಮ್ಮ ದೇಶದ ರಾಜ ಮಹಾರಾಜರನ್ನ ಕಾಂಗ್ರೆಸ್ ನಾಯಕರು ಅವಮಾನಿಸಿದ್ದಾರೆ. ಈ ಮೂಲಕ ಛತ್ರಪತಿ ಶಿವಾಜಿ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮಗೆ ಅವಮಾನಿಸಿದ್ದಾರೆ ಅಂತ ರಾಹುಲ್ ಗಾಂಧಿ ವಿರುದ್ಧ ಮೋದಿ ಪರೋಕ್ಷ ವಾಗ್ದಾಳಿ ಮಾಡಿದ್ರು. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟ ಸಿಎಂ ಸಿದ್ದರಾಮಯ್ಯ ಪ್ರಧಾನಿಯಾಗಿ ಇಂತಹ ಸುಳ್ಳು ಹೇಳೋದು ಶೋಭೆ ತರೋದಿಲ್ಲ ಅಂದಿದ್ದಾರೆ. ಕಾಂಗ್ರೆಸ್ ಕೆ ಶಹಜಾದೆ ನೆ छत्रपति शिवाजी महाराज, चित्तूर की रानी चिन्नम्मा जैसे महान व्यक्तित्व का अपमान किया है. ಶಿವಾಜಿ ಮಹಾರಾಜರಿಗೆ, ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ಕಾಂಗ್ರೆಸ್ನವರು ಅವಮಾನ ಮಾಡಿದ್ರು. ಇದು ಅತ್ಯಂತ
ಸುಳ್ಳು ಅಲ್ಲ. ನಾವು ಶಿವಾಜಿ ಮಹಾರಾಜರಿಗೆ ಯಾವಾಗ ಅವಮಾನ ಮಾಡಿದ್ದೀವಿ? ಯಾವತ್ತೂ ಮಾಡಿಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ಯಾವಾಗ ಅವಮಾನ ಮಾಡಿದ್ದೀವಿ? ಯಾವತ್ತೂ ಮಾಡಿಲ್ಲ. ಈ ಸುಳ್ಳುಗಳು ಹೇಳಬಹುದಾ ಇವರು? ಶಿರಸಿಯಲ್ಲಿ ಉತ್ತರ ಕನ್ನಡ ಮತ್ತು ಧಾರವಾಡ ಕ್ಷೇತ್ರಗಳ ಕ್ಯಾಂಪೇನ್ ಮಾಡಿದ ಪ್ರಧಾನಿ ಮೋದಿ ರಾಮ ಮಂದಿರ ವಿಚಾರ ಪ್ರಸ್ತಾಪಿಸುತ್ತಾ ಇಲ್ಲೋ ಕಾಂಗ್ರೆಸ್ ವಿರುದ್ಧ ಮಾತಿನ ಬಾಣ ಪ್ರಯೋಗಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಾಜ್ಯದಲ್ಲಿ ನಾಚಿಕೆಗೇಡಿನ ಸರ್ಕಾರವಿದೆ ಅಂತ ವಾಗ್ದಾಳಿ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬಂದ ನಂತರ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನ ತಾವು ನೋಡಿದ್ದೀರಿ. ಮೊದಲನೇದಾಗಿ ನಮ್ಮ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತಹ ಘೋಷಣೆಯನ್ನು ಮಾಡಿದ್ರೆ ಅರೆಸ್ಟ್ ಮಾಡಲಿಕ್ಕೆ 8 ದಿವಸ ತೆಗೆದುಕೊಂಡಂತ ಒಂದು ನಾಚಿಕೆಗೇಡಿ ಸರ್ಕಾರ ಇಲ್ಲಿ ಕೂತಿದೆ ಸ್ನೇಹಿತರೆ. ಇನ್ನು ಭಾಷಣ ಮಾಡಿದ ಪ್ರಧಾನಿ ಮೋದಿ ಕಾಲೇಜು ಆವರಣದಲ್ಲೇ ವಿದ್ಯಾರ್ಥಿನಿ ನೇಹಾ ಹತ್ಯೆ ಮಾಡಲಾಗಿದೆ ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. हुबली में कुछ दिन पहले हमारी एक बेटी के साथ जो हुआ उसे देखकर पूरा देश चिंतित है. हर माँ बाप को ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. कर्नाटक में अपनी बेटी की चिंता सता रही. किसके कारण? कांग्रेस के पाप के कारण. ಪ್ರಧಾನಿ ನರೇಂದ್ರ ಮೋದಿ ಮಾತಿಗೆ ಸಿಎಂ ಸಿದ್ದರಾಮಯ್ಯ ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದಾರೆ. ಆಗಮಿಸಲಿರುವ ಸುಳ್ಳಿನ ಸರದಾರರಾದ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಸ್ವಾಗತ ಅಂತ ಹೇಳಿದ್ದಾರೆ. ರಾಜ್ಯಕ್ಕೆ ಪ್ರಧಾನಿ ಮೋದಿ ಆಗಮನದ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮೋದಿ ಪದೇ ಪದೇ ರಾಜ್ಯಕ್ಕೆ ಬರ್ತಿರೋದನ್ನ ನೋಡಿದ್ರೆ ಬಿಜೆಪಿ ವೀಕ್ ಆಗಿದೆ ಅನ್ಸುತ್ತೆ ಅಂತ ಕಾಲೆಳೆದಿದ್ದಾರೆ. ಲೋಕಸಭಾ ಚುನಾವಣೆಯ 2ನೇ ಹಂತದ ಮತದಾನ ಮೇ 7ರಂದು ನಡೆಯಲಿದೆ. ಹೀಗಾಗಿ ಉಳಿದಿರೋ 1 ವಾರದಲ್ಲಿ ಮತದಾರರನ್ನ ತಮ್ಮತ್ತ ಸೆಳೆಯಲು ಬಿಜೆಪಿ ಕಾಂಗ್ರೆಸ್ ಭಾರೀ ಕಸರತ್ತು ನಡೆಸುತ್ತಿವೆ. ಬ್ಯೂರೋ ರಿಪೋರ್ಟ್, ಟಿವಿ9. ಹೀಗೆ ಬೆಳಗಾವಿಯಲ್ಲಿ ಮೋದಿ ಅಬ್ಬರಿಸ್ತಾ ಇದ್ರೆ ಅದೇ ಬೆಳಗಾವಿಯ ಕಾಗವಾಡದಲ್ಲಿ ಸಿಎಂ ಡಿಸಿಎಂ ಅಬ್ಬರದ ಪ್ರಚಾರವನ್ನ ನಡೆಸಿದ್ರು. ಮೋದಿ ಮತಯಾಚನೆಗೆ ಕೌಂಟರ್ ಕೊಟ್ಟರು. ಮೀಸಲಾತಿ ಹಾಗೆ ಸಾಲ ಮನ್ನಾ ವಿಚಾರಗಳನ್ನ ಪ್ರಸ್ತಾಪಿಸಿ ತಿರುಗೇಟು ಕೊಟ್ಟಿದ್ದಾರೆ. ಚಿಕ್ಕೋಡಿ ಬೆಳಗಾವಿಯಲ್ಲಿ ಸಿಎಂ ಡಿಸಿಎಂ ಅಬ್ಬರದ ಪ್ರಚಾರ. ಮೋದಿ ಎಂಟ್ರಿ ಕೊಟ್ಟ ದಿನವೇ ಬೆಳಗಾವಿಯಲ್ಲಿ ಅಬ್ಬರಿಸಿದ ಜೋಡೆತ್ತುಗಳು ಮೋದಿ ಕ್ಯಾಂಪೇನ್ಗೆ ಕೌಂಟರ್ ಕೊಟ್ಟಿದ್ದಾರೆ. ಅತ್ತ ಬೆಳಗಾವಿಯಲ್ಲಿ ಮೋದಿ ಪ್ರಚಾರ ಮಾಡ್ತಿದ್ರೆ ಇತ್ತ ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಪರ, ಯರಗಟ್ಟಿಯಲ್ಲಿ ಬೆಳಗಾವಿ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಪರ ಪ್ರಚಾರ ಮಾಡಿದ್ರು. ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ. ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ. ಸಮಾವೇಶದಲ್ಲಿ ಅಬ್ಬರಿಸಿದ ಸಿಎಂ ಒಬಿಸಿ ಮೀಸಲಾತಿ ಕುರಿತು ಮೋದಿ ಹೇಳಿದ್ದು ನಾಚಿಕೆಗೇಡಿನ ಸಂಗತಿ ಅಂತ ಹೇಳಿದ್ರು. ಅಲ್ಲದೆ ಯಡಿಯೂರಪ್ಪ ಸಾಲ ಮನ್ನಾ ಮಾಡಲಿಲ್ಲ ಅಂತ ವಾಗ್ದಾಳಿ ನಡೆಸಿದ್ರು. ಕಾಂಗ್ರೆಸ್ ಪಕ್ಷ ಮುಸಲ್ಮಾನರಿಗೆ, ಹಿಂದುಳಿದವರಿಗೆ ಕೊಡ್ತಿದ್ದಂತ ಮೀಸಲಾತಿಯನ್ನ ಕಿತ್ತು ಮುಸಲ್ಮಾನರಿಗೆ ಕೊಟ್ಟಿದ್ದೇವೆ ಅಂತ ಹೇಳ್ತಿರಲ್ಲ, ಇದಕ್ಕಿಂತ ನಾಚಿಗೇಡಿನ ಪ್ರಸಂಗ ಇನ್ನೊಂದು ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಸಾಲ ಮನ್ನಾ ಮಾಡಿ ಮುಖ್ಯಮಂತ್ರಿಗೆ ಕೇಳಿದ್ರು, ಅದಕ್ಕೆ ಯಡಿಯೂರಪ್ಪ ಉತ್ತರ ಕೊಡೋದು ಏನು ಗೊತ್ತಾ? ನಮ್ಮ ಹತ್ರ ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಲ್ಲ, ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಲ್ಲ. ಇವ್ರಿಗೆ ಸಾಲ ಮನ್ನಾ ಮಾಡೋಕ್ಕೆ ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಬೇಕಂತೆ. ಆದ್ರೆ ಇವ್ರ ಹತ್ರ ಇರೋ ಮಿಷಿನ್ ಯಾವಪ್ಪ ಅಂತಂದ್ರೆ ನೋಟ್ ಎಣಿಸಲು. ಇನ್ನು ಸಮಾವೇಶದಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ ಮೋದಿ ಗ್ಯಾರಂಟಿ ಏನೂ ಇಲ್ಲ ಅಂತ ಕಿಡಿಕಾರಿದ್ರು. ಶೆಟ್ಟರ್ ವಿರುದ್ಧವೂ ವಾಗ್ದಾಳಿ ನಡೆಸಿದ್ರು. ಈಗ ಬಿಜೆಪಿ ಗ್ಯಾರಂಟಿ ಬಿಟ್ಬಿಟ್ರು, ಈಗ ಮೋದಿ ಗ್ಯಾರಂಟಿ ಅಂತ ನಮ್ನ ಕಾಪಿ ಮಾಡ್ಕೊಬಿಟ್ಟು ನಮ್ದು ಕಾಂಗ್ರೆಸ್ ತೆಗೆದಾಕ್ಬಿಟ್ಟು ಈಗ ಮೋದಿ ಅಂತ ಹಾಕ್ಬಿಟ್ಟು ಮೋದಿ ಗ್ಯಾರಂಟಿ ಅಂತ ಏನ್ ಮೋದಿ ಗ್ಯಾರಂಟಿ? ಬರೀ ಪುಟ್ಟು ಬೇಳೆ ಸೊಪ್ಪು
ನಂದೇ ಬೆಳಗೋ ಪೂಜಾರೆ ಖಾಲಿ ಟ್ರಂಕ್. ಒಬ್ಬಂಗೆ 10 ರೂಪಾಯಿ ಇಲ್ಲ. ಅಂತಿಮ ಸಂಸ್ಕಾರ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡ್ಕೊಡಕ್ ಆಗ್ಲಿಲ್ವಲ್ರಿ ಮೋದಿ ಸರ್ಕಾರ ಕೈಲಿ. ತಂದು ಆ ಹೆಣನ ಹಾಕ್ಬಿಟ್ಟು JCB ತಳ್ತಾ ಇದ್ರಲ್ರಿ. ಜಗದೀಶ್ ಶೆಟ್ಟರ್ನ ಅಲ್ಲಿ ಕರ್ಕೊಂಡು ಬಂದವ್ರೆ. ನಮ್ಮ ಹತ್ರ ಬಂದ್ರು, ಸೋತ್ರು, ನಾವು ಗೌರವ ಕೊಟ್ಟು ಈಗ ಅಲ್ಲಿಂದ ಬಂದು ಇಲ್ಲಿಗೆ ಕೊಟ್ಟವ್ರೆ. ಅವರಂದ್ರೂ ಸೀಟ್ನ ತಗೊಂಡ್ಕೊಂಡು ಕೂಗಿದ್ರು ಸೀಟ್ನ ಮಾಡಿದ್ರು. ಸಿಂಧನೂರಿನಲ್ಲಿ ಮತಯಾಚನೆ ನಡೆಸಿದ್ರು. ಮೇ 4ಕ್ಕೆ ಗದಗದಲ್ಲಿ ಪ್ರಿಯಾಂಕಾ ಗಾಂಧಿ ಮತಶಿಖಾರಿ. ಇನ್ನು ನಾಳೆ ಕಲಬುರಗಿಯಲ್ಲಿ ಕಾಂಗ್ರೆಸ್ ನಾಯಕರು ಅಬ್ಬರದ ಪ್ರಚಾರ ಮಾಡಲಿದ್ದು ಪ್ರಿಯಾಂಕಾ ಗಾಂಧಿ ಭಾಗಿಯಾಗಲಿದ್ದಾರೆ. ನಾಳೆ ಗುರುಮಿಟ್ಕಲ್ನಲ್ಲಿ ತೆಲಂಗಾಣ ರಿಪೋರ್ಟ್ TV9. ಇನ್ನು ಕೇಂದ್ರ ಸರ್ಕಾರ ಹಾಗೆ ರಾಜ್ಯ ಸರ್ಕಾರದ ನಡುವೆ ಈ ಬರ ಪರಿಹಾರದ ಫೈಟ್ ಜೋರಾಗ್ತಾ ಇದೆ. ಬರ ಪರಿಹಾರ ಕೊಟ್ಟಿಲ್ಲ ಅಂತ ಸುಪ್ರೀಂ ಕದ ತಟ್ಟಿದ್ದಂತ ಕಾಂಗ್ರೆಸ್ ಸರ್ಕಾರ ಪರಿಹಾರ ಸಿಕ್ಕ ಮೇಲೂ ಕೂಡ ಕದನವನ್ನ ಮುಂದುವರಿಸ್ತಾ ಇದೆ. ಕೈ ಕಮಲ ನಾಯಕರ ನಡುವಿನ ಬರ ಬಡಿದಾಟವನ್ನೇ ತೋರಿಸ್ತೀವಿ ನೋಡಿ. ಅದು ಭಿಕ್ಷೆ ಅಲ್ಲ, ನಮ್ ದುಡ್ಡು. ನಾವೇನ್ ಭಿಕ್ಷೆ ಕೇಳ್ತಾ ಇದೀವ? ಇಲ್ಲ ಅವ್ರ ಮನೆ ದುಡ್ಡು ಕೇಳ್ತೀವ? ಎಲೆಕ್ಷನ್ ಇದೆ ಅಂತ ಹೇಳಿ ಡ್ರಾಮಾ ನಾಟಕ ಇವೆಲ್ಲವನ್ನ ಬಿಟ್ಟು ರೈತರ ಮನೆಗಳಿಗೆ ತಲುಪ್ತಾರೆ. ಅಶೋಕ ಸುಳ್ಳು ಹೇಳ್ತಾ ಇದ್ದಾರೆ. ಹೆಸರು ಬದಲಾಯಿಸಿಕೊಂಡು ಸಿದ್ದರಾಮಯ್ಯ, ಸುಳ್ಳು ರಾಮಯ್ಯ. ಕೇಂದ್ರ ಸರ್ಕಾರದ ಮೇಲೆ ಪದೇ ಪದೇ ಗೂಬೆ ಮಾಡ್ತಾರೆ. ಚುಂಬು ಹಿಡಿದು ಕಾಂಗ್ರೆಸ್ ಪ್ರತಿಭಟನೆ, ಚಿಪ್ಪು ಹಿಡಿದು ಬಿಜೆಪಿ ಸುದ್ದಿಗೋಷ್ಠಿ. ಲೋಕಸಭೆ ಚುನಾವಣಾ ಅಖಾಡದ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು ಕೇಸರಿಯಿಂದ ಮನೋಲ್ಲಾಸ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಬರ ಪರಿಹಾರ ಫೈಟ್ ಜೋರಾಗಿದೆ. ಕಡಿಮೆ ಪರಿಹಾರ ಕೊಟ್ಟಿದ್ದಾರೆ ಅಂತ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿ ಗೋಬ್ಯಾಕ್ ಮೋದಿ ಘೋಷಣೆ ಮೊಳಗಿಸಿದ್ರೆ ಇತ್ತ ಬಿಜೆಪಿ ಪೋಸ್ಟರ್ ಮೂಲಕ ಕೌಂಟರ್ ಕೊಟ್ಟಿದೆ. ಕೇಂದ್ರ ರಾಜ್ಯ ಸರ್ಕಾರದ ನಡುವೆ ಬರ ಬಡಿದಾಟ. ಕೈಯಲ್ಲಿ ಚೊಂಬು, ವಿಧಾನಸೌಧದ ಮುಂದೆ ಕಿಚ್ಚು. ಕೇಂದ್ರ ಸರ್ಕಾರ ಕಡಿಮೆ ಪರಿಹಾರ ನೀಡಿದೆ ಅಂತ ಆರೋಪಿಸಿ ಕಾಂಗ್ರೆಸ್ ನಾಯಕರು ಇವತ್ತು ವಿಧಾನಸೌಧದ ಮುಂದೆ ಪ್ರತಿಭಟನೆ ನಡೆಸಿದ್ರು. ಚೊಂಬು ಹಿಡಿದು ಗೋಬ್ಯಾಕ್ ಮೋದಿ ಘೋಷಣೆ ಕೂಗಿದ್ರು. ನಾವೇನ್ ಭಿಕ್ಷೆ ಬೇಡ್ತಾ ಇದ್ದೀವಾ, ನಮ್ಮ ದುಡ್ಡು ನಮಗೆ ಕೊಡಿ ಅಂತ ಆಕ್ರೋಶ ಹೊರ ಹಾಕಿದ್ರು. ಬರಗಾಲಕ್ಕೆ ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಒಕ್ಕೂಟದ ವ್ಯವಸ್ಥೆಯಲ್ಲಿ ಅದು ಭಿಕ್ಷೆ ಅಲ್ಲ, ನಮ್ಮ ದುಡ್ಡು. ನಾವು 4,30,000 ಕೋಟಿಗೂ ಹೆಚ್ಚು ರೂಪಾಯಿಯನ್ನು ತೆರಿಗೆ ಕಟ್ತೀವಿ. ಪ್ರತಿ ವರ್ಷ ಸುಮಾರು 4.5 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ತೆರಿಗೆ ಕಟ್ತೀವಿ. ನಾವೇನ್ ಭಿಕ್ಷೆ ಕೇಳ್ತಾ ಇದೀವ? ಇಲ್ಲ ಅವ್ರ ಮನೆ ದುಡ್ಡು ಕೇಳ್ತೀವ? ಇಲ್ಲ ನನ್ ಕೊಡಿ, ಸಿದ್ದರಾಮಯ್ಯನ್ ಕೊಡಿ ಏನಾರು ಅಂತ ನಾವು ಕೇಳ್ತಾ ಇದೀವ? ನಾವು ಕೇಳ್ತಾ ಇರೋದು ರಾಜ್ಯದ ಬಡವರಿಗೆ, ಕಾರ್ಮಿಕರಿಗೆ, ಕೂಲಿ ಕಾರ್ಮಿಕರಿಗೆ, ರೈತರಿಗೆ ಅನ್ಯಾಯ ಆಗಿರೋದಕ್ಕೆ ಸರಿ ಮಾಡಿ ನೀರಿನ ಬವಣೆಗೆ. ಚಿಪ್ಪು ಜೊತೆ ಪೋಸ್ಟರ್ ರಿಲೀಸ್ ಮಾಡಿ ಬಿಜೆಪಿ ತಿರುಗೇಟು. ಇತ್ತ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ನಡೆಸಿದ್ರೆ ಅತ್ತ ಸುದ್ದಿಗೋಷ್ಠಿ ನಡೆಸಿದ ವಿಪಕ್ಷ ನಾಯಕ ಆರ್ ಅಶೋಕ್ ಯುಪಿಎ ಮತ್ತು ಮೋದಿ ಸರ್ಕಾರ ಕೊಟ್ಟ ಪರಿಹಾರದ ಅಂಕಿ ಅಂಶಗಳನ್ನ ಬಿಡುಗಡೆ ಮಾಡಿದ್ರು. ಚಿಪ್ಪು ಮತ್ತು ಪೋಸ್ಟರ್ ರಿಲೀಸ್ ಮಾಡಿ ಕಾಂಗ್ರೆಸ್ ತೊಲಗಲಿ ಅಂತ ಘೋಷಣೆ ಕೂಗಿದ್ರು. ಇನ್ನು ಕೇಂದ್ರ ಸರ್ಕಾರ ಪರಿಹಾರ ಕೊಟ್ಟಿದೆ, ಡ್ರಾಮಾ ಬಿಟ್ಟು ರೈತರಿಗೆ ಪರಿಹಾರ ನೀಡಿ ಅಂತ ಅಶೋಕ್ ಒತ್ತಾಯಿಸಿದ್ರು. ಇನ್ನು ಗೂಬೆ ಕುರಿಸುವ ಕೆಲಸ ಅಂತ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ರು. ನಿಮ್ ಸರ್ಕಾರ ಇದ್ದಾಗ ಏನ್ ಮಾಡಿದ್ದೀರಾ ಅಂತ ನಿಮ್ ತಟ್ಟೆಯಲ್ಲಿ ಸತ್ತ ಕತ್ತೆ ಬಿದ್ದಿದೆ, ನಮ್ ತಟ್ಟೆಯಲ್ಲಿ ನೊಣ ಮಾಡ್ಕೊಂಡು ಬರ್ಬೇಡಿ. ಎಲೆಕ್ಷನ್ ಇದೆ ಅಂತ ಹೇಳಿ ಈ ಡ್ರಾಮಾ ನಾಟಕ ಇವೆಲ್ಲವನ್ನ ಬಿಟ್ಟು ಕೇಂದ್ರ ಸರ್ಕಾರ ಕೊಟ್ಟಂತ ಹಣವನ್ನ ರೈತರ ಮನೆಗಳಿಗೆ ತಲುಪಿಸಿ. ಈ ಕೇಂದ್ರ ಈ ಹಣನ ಆಮೇಲೆ ಮತ್ತೆ ಗಿರಿಯಾನಿ ಕೊಟ್ರೆ ಎಚ್ಚರಿಕೆ, ಹುಷಾರ್. ಸರ್ಕಾರ ಕೇಳಿದ್ದೆಷ್ಟು? 18,000 ಕೋಟಿ ಅಲ್ಲ, ಫಸ್ಟ್ ಅವ್ರು ಕೇಳಿರೋದು 4,800 ಕೋಟಿ ಇನ್ಪುಟ್ ಸಬ್ಸಿಡಿಯನ್ನು ಆ ಒಂದು NDRF ಆ್ಯಕ್ಟ್ನಲ್ಲಿ ಏನಿದೆ ಅದನ್ನು ಕೊಟ್ಟರೆ ಸಾಕು ಅಂತಕ್ಕಂಥದ್ದೇ ಅವ್ರು ಹೇಳಿರೋದು ಪ್ರಾರಂಭದಲ್ಲಿ. ಈಗ ಅದೇನು 18,000 ಕೇಳಿದ್ದು 14,000 ಕೊರತೆ ಅಂತ ಹೇಳ್ತಿದ್ದಾರೆ. ಇದು ಇವರು
ಕೇಂದ್ರ ಸರ್ಕಾರದ ಮೇಲೆ ಪದೇ ಪದೇ ಗೂಬೆ ಕೂರಿಸ್ಲಿಕ್ಕೆ ಮಾಡ್ತಾ ಇದ್ದಾರೆ. ಇಷ್ಟೇ ಅಲ್ಲ, ಆರ್ ಅಶೋಕ್ ಎಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಆರೋಪಿಸಿದ್ರು. ಇದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ ಸುಳ್ಳು ರಾಮಯ್ಯ ಅಂತ ಕೌಂಟರ್ ಕೊಟ್ರು. ನಾವು ಕೇಸ್ ಹಾಕಿದ ಮೇಲೆ ಕೊಟ್ಟಿದ್ದಾರೆ ಹೊರತು ಅವರಾಗಿದ್ದು ಕೊಡ್ಲಿಲ್ಲ. ಅಶೋಕ ಸುಳ್ಳು ಹೇಳ್ತಾ ಇದ್ದಾರೆ, ಬಿಜೆಪಿ ಅವರೆಲ್ಲರೂ ಕೂಡ ಸುಳ್ಳು ಹೇಳ್ತಾ ಇದ್ದಾರೆ. ಈ ಬಿಜೆಪಿ ಇದೆಯಲ್ಲ, ಅದೊಂದು ರೀತಿ ಸುಳ್ಳಿನ ಫ್ಯಾಕ್ಟ್ರಿ, ಸುಳ್ಳಿನ ತಯಾರು ಮಾಡೋ ಫ್ಯಾಕ್ಟ್ರಿ ಇದೆ. ಸಿದ್ದರಾಮಯ್ಯ ಸುಳ್ಳು ರಾಮಯ್ಯ, ಹೆಸರು ಬದಲಾಯಿಸ್ಕೊಂಡು ಸಿದ್ದರಾಮಯ್ಯ ಸುಳ್ಳು ರಾಮಯ್ಯ, 2 ನಾಲಿಗೆಯ ರಾಮಯ್ಯ. ರಾವಣನಿಗೆ 10 ತಲೆ 10 ನಾಲಿಗೆ ಇತ್ತಂತೆ, ಸಿದ್ದರಾಮಯ್ಯನಿಗೂ ಹಂಗೆ 10 ನಾಲಿಗೆ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ. ಅದೇನೇ ಇರ್ಲಿ, ಕಾಂಗ್ರೆಸ್ನವರು ಚೊಂಬು ಎಸೆದ್ರೆ ಬಿಜೆಪಿಯವರು ಚಿಪ್ಪು ತೋರಿಸ್ತಾ ಇದ್ದಾರೆ. ಬರದ ಭೀಕರತೆಗೆ ನಲುಗಿರುವ ರೈತರು ಮಾತ್ರ ಮೊದಲು ಪರಿಹಾರ ಕೊಡ್ರಪ್ಪ ಅಂತ ಹಲ್ಲು ಕಡಿತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್, TV9. ರಾಯಬರೇಲಿ ಕ್ಷೇತ್ರದಿಂದ ಪ್ರಿಯಾಂಕಾ ಗಾಂಧಿ ಕಣಕ್ಕಿಳಿತಾರಾ? ತಾಯಿ ಸೋನಿಯಾ ಗಾಂಧಿ ಶಕ್ತಿ ಕೇಂದ್ರದಿಂದಲೇ ರಾಜಕೀಯ ಇನ್ನಿಂಗ್ಸ್ ಅನ್ನ ಪ್ರಿಯಾಂಕಾ ಗಾಂಧಿ ಆರಂಭಿಸ್ತಾರಾ? ರಾಹುಲ್ ಗಾಂಧಿ ವಯನಾಡ್ ಜೊತೆಗೆ ಅಮೇಥಿ ಕ್ಷೇತ್ರದಿಂದಲೂ ಸ್ಪರ್ಧೆ ಮಾಡ್ತಾರಾ? ಈ ಎಲ್ಲ ಪ್ರಶ್ನೆಗಳಿಗೆ ಇನ್ನೆರಡು ದಿನಗಳಲ್ಲಿ ಉತ್ತರ ಸಿಗಲಿದೆ. ಅಮೇಥಿಯಿಂದ ರಾಹುಲ್, ರಾಯ್ಬರೇಲಿಯಿಂದ ಪ್ರಿಯಾಂಕಾ. ಇನ್ನೆರಡು ದಿನಗಳಲ್ಲಿ 2 ಕ್ಷೇತ್ರಗಳ ಅಭ್ಯರ್ಥಿಗಳ ಘೋಷಣೆ. ಉತ್ತರ ಪ್ರದೇಶದಲ್ಲಿರುವ ಗಾಂಧಿ ಕುಟುಂಬದ ಪ್ರತಿಷ್ಠಿತ ಕ್ಷೇತ್ರಗಳಾದ ಅಮೇಥಿ ಮತ್ತು ರಾಯ್ಬರೇಲಿ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳು ಯಾರು ಎನ್ನುವ ಚರ್ಚೆ ಈಗ ಜೋರಾಗಿದೆ. ಈ ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಯಾರು ಎನ್ನುವ ಕುತೂಹಲ ಹೆಚ್ಚುವಂತೆ ಮಾಡಿದೆ. ನಿನ್ನೆ ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ನಡೆದ ಸಿಇಸಿ ಸಭೆಯಲ್ಲೂ ಈ ಬಗ್ಗೆ ಚರ್ಚೆಯಾಗಿದೆ. 2 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಆಯ್ಕೆ ಮಾಡುವ ವಿಚಾರವನ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಬಿಡಲಾಗಿದೆ. ಇನ್ನೆರಡು ದಿನಗಳಲ್ಲಿ ಅಭ್ಯರ್ಥಿಗಳ ಘೋಷಣೆ ಮಾಡುವ ನಿರೀಕ್ಷೆಗಳಿದೆ. ಕಾಂಗ್ರೆಸ್ ಮೂಲಗಳ ಪ್ರಕಾರ ಅಮೇಥಿಯಿಂದ ರಾಹುಲ್ ಗಾಂಧಿ, ರಾಯ್ಬರೇಲಿಯಿಂದ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆಗಿಳಿಯಬಹುದು ಎನ್ನಲಾಗ್ತಿದೆ. ಮೇ ಮೊದಲ ವಾರದಲ್ಲಿ ಇಬ್ಬರು ನಾಮಪತ್ರ ಸಲ್ಲಿಸಲಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ದೆಹಲಿ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಲವ್ಲಿ ಸಿಂಗ್. ದೆಹಲಿ ಲೋಕಸಭಾ ಕ್ಷೇತ್ರಗಳಲ್ಲಿ ಆಪ್ ಆದ್ಮಿ ಹಾಗೂ ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡಿದೆ. 7 ಕ್ಷೇತ್ರಗಳ ಪೈಕಿ 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸ್ಪರ್ಧೆ ಮಾಡ್ತಿದೆ. ಈ 3 ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆ ಮಾಡಲಾಗಿದೆ. ಕನ್ನಯ್ಯ ಕುಮಾರ್ ಹಾಗೂ ಉದಿತ್ ರಾಜ್ಗೆ ಟಿಕೆಟ್ ನೀಡಿದ್ದಕ್ಕೆ ಪಕ್ಷದ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೇ ಕಾರಣಕ್ಕೆ ದೆಹಲಿ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಅರವಿಂದ್ ಸಿಂಗ್ ಲವ್ಲಿ ರಾಜೀನಾಮೆ ನೀಡಿದ್ದಾರೆ. ಒಡಿಶಾದಲ್ಲಿ ಮೋದಿ ವಿರುದ್ಧ ರಾಹುಲ್ ಗಾಂಧಿ ವಾಗ್ದಾಳಿ. ಒಡಿಶಾದಲ್ಲಿ ಲೋಕಸಭಾ ಚುನಾವಣೆ ಜೊತೆಗೆ ವಿಧಾನಸಭಾ ಚುನಾವಣೆಯೂ ನಡೆಯುತ್ತಿದೆ. ಒಡಿಶಾದ ಕಟಕ್ನಲ್ಲಿ ಚುನಾವಣಾ ರ್ಯಾಲಿ ಉದ್ದೇಶಿಸಿ ರಾಹುಲ್ ಗಾಂಧಿ ಮಾತನಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೋಟ್ಯಾಧಿಪತಿಗಳಿಗಾಗಿ ಸರ್ಕಾರವನ್ನ ನಡೆಸುತ್ತಿದ್ರೆ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಅವರು ಒಡಿಶಾದಲ್ಲಿ ಶ್ರೀಮಂತರಿಗಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. बीजेडी और बीजेपी की शादी हो रखी है और शादी में उन्होंने ओडिशा की जनता को पान दिया। पान का मतलब स्टेट को पानदियन चलाता है। अमित शाह, नरेंद्र मोदी, नवीन पटनायक, मतलब PAAN, और आपका पूरा का पूरा धन इन लोगों ने चोरी किया है। ರಾಹುಲ್ ಅಮೇಥಿಯಿಂದ ಕಣಕ್ಕಿಳಿದ್ರೆ ಸ್ಮೃತಿ ಇರಾನಿಯನ್ನ ಎದುರಿಸೋದು ಬಹುತೇಕ ಪಕ್ಕಾ ಎನ್ನಲಾಗ್ತಿದೆ. ಇತ್ತ ರಾಯ್ಬರೇಲಿಯಿಂದ ಪ್ರಿಯಾಂಕಾ ಸ್ಪರ್ಧಿಸಿದ್ರೆ ಬಿಜೆಪಿ ಅಭ್ಯರ್ಥಿ ಯಾರು ಅನ್ನೋದು ಕುತೂಹಲ ಮೂಡಿಸಿದೆ. ಹರೀಶ್, TV9 ನವದೆಹಲಿ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.